ಮೌನ ಅತಿ ಆದರೆ ಜೊತೆಲಿರೋರ್ಗೂ ಶಿಕ್ಷೆ. ಈಗ ಎಲ್ಲ ಮೌನ ಕೊನೆ ಆಗಿದೆ. ಇನ್ನೂ ದೂರ ಹೋಗೋದ್ರಲ್ಲಿ ಏನು ಅರ್ಥ ಇದೆ ನಿಧಿ? ಇಷ್ಟು ದಿನ ನಿತ್ಯ ಕಾರಣಕ್ಕೆ ನನ್ನ ದೂರ ಮಾಡಿದ್ರಿ, ನಮ್ಮ ಪ್ರೀತಿನ ಮುಚ್ಚಿಟ್ರಿ. ಆದರೆ ಇವತ್ತು ಅವರು ನಮ್ಮ ಪ್ರೀತಿನ ಒಪ್ಕೊಂಡಿದ್ದಾರೆ. ಇನ್ನು ದೂರ ಆಗೋದ್ರಿಂದ ನನಗಷ್ಟೇ ಅಲ್ಲ, ನಿಮಗೆ ನೀವೇ ಶಿಕ್ಷೆ ಕೊಟ್ಕೋತಿದ್ದೀರಾ. ನಾವು ಕಳ್ಕೊತಿರೋದು ಒಂದಷ್ಟು ದಿನಗಳು ಅಷ್ಟೇ ಅಲ್ಲ, ಬದುಕೋ ಆಸೆನಾ. ಇನ್ನು ಏನು ಮಾಡ್ಬೇಕು ನಾನು? ಪ್ಲೀಸ್ ಅದಾದರೂ ಹೇಳಿ. ಆದರೆ ನನ್ನಿಂದ ದೂರ ಮಾತ್ರ ಹೋಗಬೇಡಿ ಅಷ್ಟೇ. ನಮ್ಮ ಪ್ರೀತಿ ಯಾವತ್ತೂ ನಿತ್ಯ ಹೊರೆ ಆಗಲ್ಲ. ಅವ್ರನ್ನ ಅವ್ರು ಹುಟ್ಟೋ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಣ. ನಾವಿಬ್ರು ಜೊತೆಗಿದ್ರೆ ಅಷ್ಟೇ ಇದೆಲ್ಲ ಸಾಧ್ಯ ಆಗೋದು. ಸಮಯ, ಆರೋಗ್ಯ, ಸಂಬಂಧ ಇದು ಯಾವುದು ಪ್ರೈಸ್ ಟ್ಯಾಗ್ ಜೊತೆ ಬರಲ್ಲ ನಿಧಿ. ಆದರೆ ಅದನ್ನು ಕಳ್ಕೊಂಡಾಗ್ಲೇ ಅದ್ರ ಬೆಲೆ ಗೊತ್ತಾಗದು. ಪ್ಲೀಸ್ ಬನ್ನಿ, ನನಗೋಸ್ಕರ, ನಿಮ್ಗೋಸ್ಕರ ಕಾಯ್ತಿರೋ ನಿತ್ಯಗೋಸ್ಕರ. ಇಷ್ಟು ವರ್ಷ ನಿಮ್ಮನ್ನ ಕಷ್ಟಪಟ್ಟು ಸಾಕಿರೋ ಶಾಂತಿ ಅಜ್ಜಿಗೋಸ್ಕರ ನೀವು ಬರಲೇಬೇಕು. ಪ್ಲೀಸ್ ಬನ್ನಿ. ಅಲ್ಲಮ್ಮ, ಇವ್ರು ಮಾತಾಡೋದು ಕೇಳ್ತಾ ಇದ್ರೆ ಇಡೀ ಬಸ್ಸೇ ಕರ್ಗೋಗ್ತಾ ಇದೆ. ಇನ್ನು ನಿನ್ ಹೃದಯ ಕರಗ್ತಾ ಅಲ್ವಾ? ಪಾಪ ಹುಡುಗ ಅಷ್ಟೊಂದು ಕೇಳ್ಕೊಂತಿದ್ದಾನೆ, ಹೋಗಮ್ಮ ಹುಡುಗನ ಜೊತೆ. ಈಗಿನ ಕಾಲದಲ್ಲಿ ಇಷ್ಟು ಪ್ರೀತಿ ಮಾಡೋ ಹುಡುಗ ಎಲ್ಲಮ್ಮ ಸಿಗ್ತಾನೆ. ಇಂಥ ಹುಡುಗನ್ ಬಿಟ್ಟು ನೀನು ಹೋಗ್ತಾ ಇದೆಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು? ಹೌದೌದು, ಹೋಗ್ಲೇಬೇಕು, ನೀವು ಇಳಿಲೇಬೇಕು. ಕಂಡಕ್ಟರ್ ಸರ್, ತುಂಬಾ ಲೇಟ್ ಆಗ್ತಿದೆ, ಬಸ್ನ ಮೂವ್ ಮಾಡಿ. ಇಲ್ಲಮ್ಮ, ಈ ಬಸ್ಸು ಎಲ್ಲೂ ಹೋಗಲ್ಲ. ಎಲ್ಲಿ ತನಕ ನೀವು ಇವ್ರ ಜೊತೆ ಕೆಳಗಡೆ ಇಲ್ಲಿ ಅಲ್ವಾ, ಅಲ್ಲಿ ತನಕ ಬಸ್ ಹೋಗಲ್ಲ. ಅದೇನಾಗುತ್ತೋ ನಾವು ನೋಡೇ ಬಿಡ್ತೀವಿ. ನೀವೆಲ್ಲ ಏನಂತೀರಾ? ಹೌದು ಹೌದು, ನೀವು ಇವ್ರ ಜೊತೆ ಹೋಗ್ಲೇಬೇಕು. ಒಳ್ಳೆ ಹುಡುಗ, ಆ ಹುಡುಗನ ಮದುವೆ ಆಗಿ ಚೆನ್ನಾಗಿರಮ್ಮ. ಇವತ್ತು ನೀವೆಲ್ಲರೂ ಸೇರಿ ನಮ್ಮ ಪ್ರೀತಿನ ಗೆಲ್ಲಿಸ್ಬಿಟ್ರಿ. ಥ್ಯಾಂಕ್ ಯು. ಬನ್ನಿ ಸರ್, ಒಳ್ಳೆದಾಗ್ಲಿ, ಹೊರಟು ಬನ್ನಿ. ಶಾಂತಿ, ಎಲ್ಲ ಸರಿ ಮಾಡೋಣ ಶಾಂತಿ. ಮುಂದೆ ಏನೇ ಮಾಡ್ತೀಯ? ಜೀವನ ಸಾಗಿಸೋದು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ತಾಯಿ ಆಗ್ತಾ ಇದೆಯಾ, ಜೊತೆಲಿ ಮಗು ಇರುತ್ತೆ. ಬರೀ ಕಾಲಲ್ಲಿ ಕೆಂಡದ ಮೇಲೆ ನಡೆದ್ಬಿಡ್ಬೋದು. ಆದರೆ ಒಂಟಿ ಹೆಣ್ಣು ಮಗುನಿಟ್ಕೊಂಡು ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಈ ಹಾದಿ ಸುಲಭ ಇಲ್ಲ ಅಂತ ನನಗೆ ಗೊತ್ತು ಶಾಂತಿ. ಆದರೆ ನನ್ನ ಬದುಕು ಮುಳುಗ್ತಿದೆ ಅನ್ನೋ ಕಾರಣಕ್ಕೆ ಜೊತೆಲಿರೋನು ನನ್ನ ಜೊತೆ ಮುಳುಗ್ಸೋದು ತಪ್ಪಲ್ವಾ?